ಜಪಮಾಲೆ ಮಾತೆಯಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಅಕ್ಟೋಬರ್ 25ನೆಯ ತಾರೀಕು. ಇಂದು ನಾವು ಧ್ಯಾನಿಸುವ ವಿಚಾರ ಚಂಡಮಾರುತ ಶಾಂತಗೊಳಿಸಿದ ಉತ್ತರಿಕೆ. ಪ್ರಿಯರೇ, ಸಮುದ್ರ ಪಯಣ ಮಾಡಿದವರಿಗೆ ಹಲವಾರು ಅನುಭವಗಳಿರುತ್ತವೆ. ಅಲೆಗಳ ಹೊಡೆತ, ಗಾಳಿ, ಬಿರುಗಾಳಿ, ಚಂಡಮಾರುತ, ಭಯಾನಕ ಸನ್ನಿವೇಶಗಳು ಇತ್ಯಾದಿ ಇತ್ಯಾದಿ. ಸಾಗರದಲ್ಲಿ ಗಜಗಾತ್ರದ ಅಲೆಗಳು ಸರಾಗನೆ ಸೃಷ್ಟಿಯಾಗಿ ನಾವೆಯನ್ನ ನುಚ್ಚುನೂರು ಮಾಡುತ್ತವೆ. ಇಂದು ನಾವು ಸಮುದ್ರದ ಅಲೆಗಳಿಂದ ಮಾತೆ ಮರಿಯಮ್ಮ ಹೇಗೆ ಕೆಲವರನ್ನ ರಕ್ಷಿಸಿದರು ಎಂಬುದಾಗಿ ಧ್ಯಾನಿಸೋಣ. 1845ರಲ್ಲಿ ಆಂಗ್ಲರ ನೌಕೆಯೊಂದು ಆಸ್ಟ್ರೇಲಿಯಾ ದೇಶದೆಡೆಗೆ ಸಾಗುತ್ತಿತ್ತು. ಈ ನೌಕೆಯಲ್ಲಿ ಅಥವಾ ಹಡಗಿನಲ್ಲಿ ಒಬ್ಬ ಅಕಥೋಲಿಕ ಪಾದ್ರಿ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಪಯಣಿಸುತ್ತಿದ್ದ. ಅದೇ ರೀತಿ ಐರ್ಲೆಂಡ್ ದೇಶದ ಯುವಕನೊಬ್ಬನೂ ಕೂಡ ಅವರೊಂದಿಗೆ ಪಯಣಿಸುತ್ತಿದ್ದ. ಇದ್ದಕ್ಕಿದ್ದಂತೆ ಚಂಡಮಾರುತ ಗಾಳಿಯೆದ್ದು ಸಮುದ್ರದ ಅಲೆಗಳನ್ನ ಅಲ್ಲೋಲ ಕಲ್ಲೋಲ ಮಾಡತೊಡಗಿತು. ಅಲೆಗಳ ರಭಸಕ್ಕೂ ಸಮುದ್ರದ ನೀರು ಹಡಗಿನಲ್ಲಿ ತುಂಬಲು ಆರಂಭಿಸಿತು. ಎಲ್ಲರೂ ಭಯಭ್ರಾಂತರಾಗಿದ್ದರು. ಈ ಅಕಥೋಲಿಕ ಪಾದ್ರಿ ಒಂದೆಡೆ ಪ್ರಾರ್ಥಿಸುತ್ತಿದ್ದ. ಈ ಸಮಯದಲ್ಲಿ ಇನ್ನೊಂದೆಡೆ ಈ ಐರ್ಲೆಂಡ್ ದೇಶದ ಯುವಕ ಜಾನ್ ಮ್ಯಾಕ್ ಆಲಿಫ್ ತನ್ನ ಕೊರಳಿನಲ್ಲಿದ್ದ ಉತ್ತರಿಕೆಯನ್ನ ತೆಗೆದು ಉತ್ತರಿಕೆಯನ್ನ ತನ್ನ ಕೈಯಲ್ಲಿ ಹಿಡಿದು ಅದರಿಂದ ಸಮುದ್ರದ ಮೇಲೆ ಶಿಲುಬೆಯ ಗುರುತನ್ನ ಮಾಡುತ್ತಾನೆ. ತದನಂತರ ಉತ್ತರಿಕೆಯನ್ನ ಸಮುದ್ರದಲ್ಲಿ ಎಸೆಯುತ್ತಾನೆ. ಈ ಸಮಯದಲ್ಲಿ ಚಂಡಮಾರುತ ಮರುಕ್ಷಣದಲ್ಲೇ ಶಾಂತವಾಯಿತು. ತದನಂತರ ಇನ್ನೊಂದು ದೊಡ್ಡ ಅಲೆ ಹಡಗಿಗೆ ಅಪ್ಪಳಿಸಿದಾಗ ಆ ಅಲೆಯ ನೀರಿನ ಜೊತೆ ಉತ್ತರಕ್ಕೆ ತೇಲಿ ಬಂದು ಈ ಯುವಕ ಜಾನ್ ಮ್ಯಾಕ್ ಆಲಿಫ್ ಇವನ ಪಾದದ ಬಳಿ ಬಂದು ಬೀಳುತ್ತದೆ. ಆ ಅಕಥೋಲಿಕ ಪಾದ್ರಿ ಉತ್ತರಿಕೆಯ ಶಕ್ತಿ ಮತ್ತು ಮಾತೆ ಮರಿಯಳ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ಅರಿತುಕೊಳ್ಳುತ್ತಾನೆ. ಪ್ರಿಯರೇ, ಉತ್ತರಿಕೆಯ ಭಕ್ತಿ ನೀಡುವುದು ನಮಗೆ ಶಕ್ತಿ ಎಂದು ಅರಿತುಕೊಂಡು ಮಾತೆ ಮರಿಯಳ ಮಧ್ಯಸ್ಥಿಕೆಗೋಸ್ಕರ ನಾವೆಲ್ಲರೂ ಜಪಸರದ ಪ್ರಾರ್ಥನೆಯ ಮುಖಾಂತರ ಪ್ರಾರ್ಥಿಸೋಣವೇ. ಆಮೇನ್. ನಮೋ ಮರಿಯೇ ಪ್ರಸಾದ ಪೂರ್ಣೆ ದೈವ ವಾಕ್ಯದ ದೇಗುಲವೇ, ಸ್ತ್ರೀಯರಲ್ಲಿ ನೀ ಧನ್ಯಳಮ್ಮ, ಧನ್ಯವು ನಿನ್ನ ಕರುಳ ಕುಡಿ, ಆ ಧನ್ಯದ ಫಲವೇ ಯೇಸು ಪ್ರಭು.